ನಮಸ್ಕಾರ. ನಾವು ಶೋಭಾ ಅಂತ ಹೇಳಿ ರಶ್ಮಿ ಅವ್ರ ಪೇರೆಂಟ್ಸ್ ಮಾತಾಡೋದು. ನಾವು ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡಿಂದನ 10th ಪ್ರೆಸಿಡೆನ್ಸಿಲಿ ಓದಿದ್ಲು. ಫಸ್ಟ್ ಪಿ ಯುಲಿ ನಾವು ಎಲ್ಲಿ ಅಡ್ಮಿಷನ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ನಮ್ಮ ರಿಲೇಷನಲ್ಲೊಬ್ಬರು ಹೇಳಿದ್ರು, ತಾವರೆಕೆರೆಯಲ್ಲಿ ಇಲ್ಲಿ ಹಾಕಿದ್ರು, ಹೇಳಿದ್ರು ಚಾಂಪಿಯನಲ್ಲಿ ಹಾಕಿ ಚೆನ್ನಾಗಿದೆ ಎಜುಕೇಷನ್ ಅಂತ ಹೇಳಿದ್ರು. ನಾವು ಬಂದ್ವಿ, ಇಲ್ಲಿ ಬಂದು ವಿಚಾರಿಸಿ ಕೌನ್ಸಿಲಿಂಗ್ ಮಾಡಿಸಿದ್ವಿ. ಕೌನ್ಸಿಲಿಂಗ್ ಮಾಡಿಸಿದ್ಮೇಲೆ ನನ್ನ ಮಗಳು ಕೌನ್ಸಿಲಿಂಗ್ ಪಾಸಾದ್ಲು. ಅದು ಪಾಸಾಗಿದ್ದ ರೀತಿ ನೋಡಿದ್ರೆ ನಮಗೆ ಆಶ್ಚರ್ಯ ಆಯಿತು. ಅಂದರೆ ಕೌನ್ಸಿಲಿಂಗ್ನ ನನ್ನ ಮಗಳು ಎಷ್ಟು ಬರುತ್ತೋ ಏನೋ ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ. ಆದರೆ ಚೆನ್ನಾಗಿ ಬಂತು. ಆಮೇಲೆ ಇಲ್ಲಿ ಹೋಗಿ ಕೃಷ್ಣ ಸರ್ನ ಭೇಟಿ ಮಾಡಿದ್ವಿ. ಸರ್ ಭೇಟಿ ಮಾಡಿದ್ದಾದಮೇಲೆ ಅವಳ ಹತ್ರ ಎಲ್ಲ ಮಾತಾಡಿದ್ರು, ನಮ್ಮ ಹತ್ರನೂ ಮಾತಾಡೋದ್ರಿಂದ ನಮಗೆ ಗೊತ್ತಾಯಿತು ಎಜುಕೇಷನ್ನು ಇಲ್ಲಿ ಹಾಕಿದ್ರೆ ನಮ್ಮ ಮಗಳು ನಾವು ಅಂದ್ಕೊಂಡಿರೋ ಪರ್ಸೆಂಟೇಜ್ ತೆಗಿತಾಳೆ ಅಂದ್ಕೊಂಡ್ವಿ. ಆ ಕಾರಣಕ್ಕೆ ನಾವು ಸೇರಿಸಿದ್ಮೇಲೆ ಲೆಕ್ಚರರ್ಸ್ ಎಲ್ಲ ಚೆನ್ನಾಗೇ ಪಾಠ ಮಾಡಿದ್ರು. ನಾವು ಹಳ್ಳಿಯಿಂದ ಓಡಾಡೋದ್ರಿಂದ ಏನು ತೊಂದರೆ, ಇಲ್ಲಿದ್ದರೆ ಏನು ತೊಂದರೆ ಇಲ್ಲ ಅನ್ನೋದು ನಮ್ಗೆ ಅರ್ಥವಾಯಿತು. ಆ ಕಾರಣಕ್ಕೆ ನಮ್ಮ ಮಗಳನ್ನ ಇಲ್ಲೇ ಬೋರ್ಡಿಂಗ್ ಹಾಕಿದ್ವಿ. ಬೋರ್ಡಿಂಗಲ್ಲೂ ಚೆನ್ನಾಗೇ ಇದೆ, ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ, ನೈಟೆಲ್ಲ ಕೋಚಿಂಗ್ ಚೆನ್ನಾಗಿದೆ. ಆ ಕಾರಣದಿಂದ ನಮ್ಮ ಮಗಳು ಈ ಸರಿ ಫಸ್ಟ್ ಇಯರಲ್ಲಿ ಚೆನ್ನಾಗಿ ಪರ್ಸೆಂಟೇಜ್ ಬಂದಿದೆ. ಇನ್ನು ಸೆಕೆಂಡ್ ಇಯರ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಆಮೇಲೆ ಕೃಷ್ಣ ಸರು ಅಷ್ಟೇ, ನಮಗೆ ತುಂಬ ಇಲ್ಲಿ ಏನೇ ಕಷ್ಟ ಸುಖ ಏನೇ ಅಂದ್ರೂ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ರು. ಅವರು ಮಕ್ಕಳು ನೋಡ್ಕೊಳ್ಳೋ ರೀತಿ ತುಂಬ ಚೆನ್ನಾಗಿದೆ, ಯಾವುದೇ ಒಂದು ತೊಂದರೆ ಇಲ್ಲ. ಹೆಣ್ಮಕ್ಳು ಎಸ್ಪೆಷಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ತುಂಬ ಸೆಕ್ಯೂರಿಟಿ ಇದೆ. ಆ ಕಾರಣಕ್ಕೆ ನೀವು ಯಾವುದೇ ಒಂದು ಇದಿಲ್ಲದೆ ಕರ್ಕೊಂಬಂದು ಮಕ್ಕಳನ್ನ ಜಾಯಿನ್ ಮಾಡಿಸ್ಬೋದು ಅನ್ನೋದು ನಮ್ಮ ಒಂದು ಒಪಿನಿಯನ್ನು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳೋದೇನು ಅಂದರೆ ನನ್ನ ಕಾಲೇಜ್ ಬಗ್ಗೆ ನನಗೆ ತುಂಬ ಹೆಮ್ಮೆ ವಿಚಾರ ಏನು ಅಂದರೆ ಟೀಚರ್ಸು ಎಲ್ಲ ಹೈ ಲೆಕ್ಚರರ್ಸೇ ಇದ್ದಾರೆ. ಮತ್ತು ಟ್ಯಾಬ್ ಇದೆ, ನನ್ನದೇ ಒಂದು ಟ್ಯಾಬಲ್ಲಿ ನನ್ನದು ಅಸೈನ್ಮೆಂಟ್ಸ್ ಬರುತ್ತೆ, ಲೈಕ್ ಎಕ್ಸಾಮ್ಸ್ ತೊಗೊಬೋದು. ನನಗೆ ಏನಾದರೂ ಬೇಕಾದರೆ ಮತ್ತು ಟ್ಯಾಬಲ್ಲಿ ಏನಾದರೂ ಎಕ್ಸ್ಟ್ರಾ ಅಸೈನ್ಮೆಂಟ್ಸ್ ಬೇಕಾದರೆ ಹಾಕ್ತಾರೆ. ಅದು ಬಿಟ್ಟರೆ ಕೃಷ್ಣ ಸರ್ ಬಂದರು ಅಂದರೆ ವಾರ ಕೌನ್ಸಿಲಿಂಗ್ ಕರೀತಾರೆ. ಮಾರ್ಕ್ಸ್ ಕಮ್ಮಿ ಆಗಿದ್ದರೆ ಯಾಕೆ ಕಮ್ಮಿ ಆಯಿತು, ಮತ್ತು ಹೆಂಗೆ ಮಾಡ್ಕೋಬೋದು ಎಲ್ಲ ಹೇಳ್ತಿರ್ತಾರೆ ಸರು. ಮತ್ತು ಯಾವಾಗಲೂ ರೆಗ್ಯುಲರ್ ಮೀಟಿಂಗ್ಸ್ ಇರುತ್ತೆ ನಮ್ಮ ಕಾಲೇಜಲ್ಲಿ. ಟೀಚರ್ಸ್ ಎಲ್ಲ ಮತ್ತೆ ಹೊಸ್ದಾಗಿ ಟ್ರೈ ಮಾಡ್ತಾರೆ ಹೊಸ ಥರ ಹೇಳ್ಕೊಳೋಕ್ಕೆ. ನನ್ನ ಕಾಲೇಜ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನೀವು ಬಂದು ಇಲ್ಲಿ ಜಾಯಿನ್ ಆದರೆ ನಿಮಗೂ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.